ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಆಲ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಲೆಫ್ಟ್ ಓವರ್ ರೈಸಿಂದ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಖಾರಸ್ ಇದನ್ನು ಈಸಿಯಾಗಿ ಮಾಡ್ಕೋಬೋದು. 15ರಿಂದ 20 ದಿನದವರೆಗೂ ಸ್ಟೋರ್ ಮಾಡಿಡ್ಬೋದು. ಎಷ್ಟು ಕ್ರಂಚಿಯಾಗಿದೆ ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಪುಡಿ ಪುಡಿ ಆಗ್ತಿದೆ. ಇಂಗ್ರೀಡಿಯೆಂಟ್ಸು ನಾನು ನಿಮಗೆ ಲೀಸ್ಟ್ ಮಾಡಿ ತೋರಿಸಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು 3/4 ಕಪ್ಪು, 1 ಕಪ್ಪು ರಾತ್ರಿ ಉಳಿದಿರೋ ಅಂಥ ಅನ್ನ, ಮಧ್ಯಾಹ್ನ ಮಾಡ್ಕೊಂಡಿರೋದು ಬೇಕಾದರೂ ಯೂಸ್ ಮಾಡ್ಬೋದು, ಮತ್ತು ಉಪ್ಪು, ಸ್ವಲ್ಪ ತುಪ್ಪ, ಕರಿಯೋದಕ್ಕೆ ಎಣ್ಣೆ, ಫ್ರೈ ಮಾಡೋದಕ್ಕೆ, ಮತ್ತು ಅಜ್ವಾಯಿನ್ ತೊಗೊಂಡಿದ್ದೀನಿ ಸ್ವಲ್ಪ. ನೀವು ಇದನ್ನು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ನಾನು 1 ಬಟ್ಲು ರೈಸನ್ನು ಹಾಕ್ತೀನಿ. ಇದನ್ನು ಬೆಳಗ್ಗೆ ಮಾಡ್ಕೊಂಡಿರೋದು ಅಥವಾ ಮಧ್ಯಾಹ್ನ ಮಾಡ್ಕೊಂಡಿರೋದು ಬಿಸಿ ಅನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಮೆತ್ತಗೆ ರುಬ್ಕೋಬೇಕು. ನಿಮಗೆ ರುಬ್ಬೋಕ್ಕೆ ಆಗ್ತಾಯಿಲ್ಲ, ಇದು ಗಟ್ಟಿ ಆಗ್ತಿದೆ ಅನಿಸಿದ್ರೆ 1-2 ಸ್ಪೂನಷ್ಟು ನೀರು ಹಾಕಿ ರುಬ್ಕೊಳ್ಳಿ. ರುಬ್ಕೊಂಡು ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಂಡೋಗಿ ಚಪಾತಿ ಹದಕ್ಕೆ ಕಲಿಸ್ಬೇಕು. ಇದು ಸ್ವಲ್ಪ ಅಂಟುತ್ತೆ ಅನ್ನ ಆಗಿರೋದ್ರಿಂದ. ಅದಕ್ಕೆ ನೀವೇನು ಮಾಡಿ ಅಂದರೆ 1-2 ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅಂಟೋದಿಲ್ಲ ಕೈಗೆ. ಈಗ ನಾನು ಖಾರ ಪುಡಿ ಹಾಕ್ತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಡಿ ಒಂದೇ ಸತಿ. ಅಜ್ವಾಯಿನ್, ಓಂ ಕಾಳು ಅಂತಲೂ ಹೇಳ್ತಾರೆ. ಬಿಸಿ ಎಣ್ಣೆ ಹಾಕಿದ ತಕ್ಷಣ ಆವಾಗಲೇ ಕಲ್ಸಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟು ಕಲಸಿ, ಕೈ ಸುಟ್ಕೊಂಡ್ರೆ ಕಷ್ಟ ಆಗುತ್ತೆ ನೋಡಿ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತೀವಿ, ಇದು ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ಎಲ್ಲ ಕಲಿಸಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅಂಟೋದಿಲ್ಲ, ಇಲ್ಲಾಂದರೆ ಅಂಟುತ್ತೆ ನಿಮಗೆ ಕೈಗೆ ನೋಡಿ. ಈ ರೀತಿ ಕಲಿಸ್ಕೋಬೇಕು. ಈಗ ನಾವು ಚಕ್ಲಿ ಒತ್ತೋ ಮೌಲ್ಡ್ ಇರುತ್ತಲ್ಲ, ಮೌಲ್ಡಿಗೆ ಎಣ್ಣೆನೋ ಅಥವಾ ತುಪ್ಪನೋ ಹಚ್ಕೋಬೇಕು. ನಾನು ಈ ಖಾರಸ್ ಮಾಡೋ ಮೌಲ್ಡ್ನ ಹಾಕ್ತಾಯಿದ್ದೀನಿ. ಪ್ಲೇಟ್ನ ಮೌಲ್ಡಿಗೆಲ್ಲ ತುಪ್ಪ ಹಚ್ಕೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಈ ಥರ ಮೌಲ್ಡ್ ಇಲ್ಲ ಅಂದರೆ ಏನು ಮಾಡಿ ಅಂದರೆ, ಒಂದು ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಪಿನ್ನಿಂದನೋ ಅಥವಾ ಸ್ವಲ್ಪ ದೊಡ್ಡದಾಗಿರೋ ಮೊಳೆಯಿಂದನೋ ತೂತಗಳನ್ನ ಮಾಡಿಬಿಟ್ಟು, ಇಲ್ಲ ನೀವು ಪೆನ್ಸಿಲಿಂದ ಬೇಕಾದರೂ ಮಾಡ್ಬೋದು, ಮಾಡಿಬಿಟ್ಟು ಇದನ್ನು ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು ಆಯಿಲ್ಗೆ. ನಿಮಗೂ ಇದೇ ರೀತಿ ಖಾರಸ್ ಬರುತ್ತೆ. ನಾನಿವಾಗ ಅದನ್ನು ಉಂಡೆನ ಹಾಕಿದ್ದೀನಿ, ಕ್ಲೋಸ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಕ್ಲೋಸ್ ಮಾಡಿ, ಟೈಟಾಗಿ ಕ್ಲೋಸ್ ಮಾಡಿ. ನೀವು ಇದನ್ನು ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಥ್ರೂ ನೀವು ತೊಗೋಬೋದು. ಮನೆ ಹತ್ರನೂ ಸಿಗುತ್ತೆ ಅಂಗಡಿಗಳಲ್ಲಿ. ಒಂದು ವೇಳೆ ಸಿಗ್ತಾಯಿಲ್ಲ, ಆನ್ಲೈನಲ್ಲಿ ತೊಗೋಬೇಕು ಅಂದರೆ ಲಿಂಕ್ ಕೊಡ್ತೀನಿ. ಟೈಟ್ ಮಾಡಿದ್ದೀನಿ. ಈಗ ಎಣ್ಣೆ ಕಾಯೋದಕ್ಕೆ ನಾನು ಫಸ್ಟೇ ಇಟ್ಟಿದ್ದೆ. ಸೊ ಕಾದಿದೆ ಎಣ್ಣೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಆದರೆ ನಿಮಗೆ ಉರಿ ತಾಕುತ್ತೆ. ಏಪಾಗಿ ಹಾಕಬೇಕು ಅಂತಿಲ್ಲ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು. ಖಾರ ಸ್ವಲ್ಪ ಮಾಡಿದ್ಮೇಲೆಲ್ಲ ಪುಡಿ ಮಾಡಿ ನೀವು ಒಂದು ಬಾಕ್ಸಿಗೆ ತುಂಬಿಟ್ಕೊಂಡ್ರೆ ಗಟ್ಟಿಯಾಗಿ ಮುಚ್ಚಳ ಇರೋಂಥ ಬಾಕ್ಸಿಗೆ 15ರಿಂದ 20 ದಿನದವರೆಗೂ ತುಂಬಾ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಲೆಫ್ಟ್ ಓವರ್ ರೈಸಿಂದ ಮಾಡಿರೋ ಸ್ನ್ಯಾಕ್ಸ್, ರಾತ್ರಿ ಉಳಿದಿರೋ ಅನ್ನದಿಂದ ಮಾಡಿರೋಂಥ ಸ್ನ್ಯಾಕ್ಸ್ ಇದು. ಮಕ್ಕಳಿಗೆ, ಮನೇಲಿರೋ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ರಾತ್ರಿ ಉಳಿದಿರೋ ಅನ್ನನ ಎಸಿದಾಗೆ ಈ ರೀತಿ ಲೆಫ್ಟ್ ಓವರ್ ರೈಸಿಂದ ನೀವು ಕ್ರಂಚಿಯಾಗಿರೋಂಥ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಣ್ಣೆಲಿ ನೀವು ಹಾಕ್ಕೊಂಡು ನಿಮಗೆ ಸಾಕು ಅನ್ನಿಸ್ದಾಗ ಕೆಳಗಡೆ ಕೈಯಿಂದ ಪ್ರೆಸ್ ಮಾಡಿದ್ರೆ ತೆಗೆದುಬಿಟ್ರೆ ನೋಡಿ, ಈ ರೀತಿ ತೆಗೆದ್ರೆ
ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾಡಿ ನೋಡಿ ಮತ್ತು ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಳಗೆ ಇರೋ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಖಾರಾಸ್ ರೆಡಿಯಾಗಿದೆ. ಲೆಫ್ಟ್ ಓವರ್ ರೈಸ್ ಖಾರಾಸ್ ತುಂಬಾ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಇದನ್ನು ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ, ಕಮೆಂಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದ ಎಲ್ಲರಿಗೂ.